ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಶ್ವಾನಗಳ ಚಾಣಾಕ್ಷತನಕ್ಕೆ ಸರಿಸಾಟಿಯೇ ಇಲ್ಲ ಅಂತಾರೆ. ಶ್ವಾನಗಳು ಕೇವಲ ಮನೋಕಾವ್ಯದಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಚಾಲಾಕಿತನವನ್ನ ತೋರಿಸುವ ಮೂಲಕ ಸೈನ್ಸ್ ಕೊಂಡಿವೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ವಾನಗಳನ್ನ NDRFಗೆ ಸೇರ್ಪಡೆ ಮಾಡಲಾಗ್ತದೆ. ಸಾಮಾನ್ಯವಾಗಿ ಪ್ರಾಕೃತಿಕ ವಿಕೋಪಗಳಾದಾಗ ಅವಶೇಷಗಳಡಿ ಮೃತದೇಹಗಳನ್ನು ಪತ್ತೆ ಮಾಡೋದೇ ಕಷ್ಟ ಸಾಧ್ಯ. ಹಾಗಾಗಿ ಶವದ ವಾಸನೆಯನ್ನ ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಇದೀಗ 6 ಕ್ಯಾಡಿವರ್ ಶ್ವಾನಗಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ತಮಿಳುನಾಡಿನ ಅರಕೋಣಂ ಮತ್ತು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇದೆ. ಇನ್ನು ಟ್ರೈನಿಂಗ್ ನಲ್ಲಿ ಶ್ವಾನಗಳಿಗೆ ಮೊದಲು ಮಾನವನ ಕೊಳೆತ ಶವದ ವಾಸನೆಯನ್ನು ಗುರುತಿಸೋದನ್ನ ಕಲಿಸಲಾಗುತ್ತೆ. ಈ ಪ್ರೊಸೀಜರ್ ನಲ್ಲಿ ವಿದೇಶದಿಂದ ವಿಶೇಷ ದ್ರವ್ಯವನ್ನ ತರಿಸಲಾಗಿದೆ. ಇದು ಮನುಷ್ಯನ ಮೃತದೇಹದ ದುರ್ಗಂಧವನ್ನೇ ಹೋಲುತ್ತೆ. ಪ್ರಮುಖವಾಗಿ ನೈಸರ್ಗಿಕ ವಿಪತ್ತಿನ ಸ್ಥಳಗಳು, ಕಾಡು, ಜನನಿಬಿಡ ಪ್ರದೇಶಗಳು, ನೀರಿನ ಒಳಗೆ ಕೊಳೆತು ಹೋದಂತಹ ಶವಗಳ ವಾಸನೆಯನ್ನು ಗುರುತಿಸುವುದಕ್ಕೆ ಟ್ರೈನಿಂಗ್ ಕೊಡಲಾಗುತ್ತೆ. ಈಗಾಗಲೇ ಬೆಲ್ಜಿಯನ್, ಮಲಿನೋಯಿಸ್ ಹಾಗೂ ಲ್ಯಾಬ್ರಡಾರ್ ಬ್ರೀಡ್ ಶ್ವಾನಕ್ಕೆ ತರಬೇತಿಯನ್ನು ನೀಡ್ತಾ ಇದ್ದು, ಇಷ್ಟು ವರ್ಷಗಳ ಕಾಲ ವಿಪತ್ತಿನ ಸಂದರ್ಭದಲ್ಲಿ ಅವಶೇಷಗಳಲ್ಲಿ ಸಿಲುಕಿದವರ ರಕ್ಷಣೆ ಮಾಡ್ತಾ ಇದ್ದಂತಹ NDRFಗೆ ಒಂದು ಬಲ ಹೆಚ್ಚಾದಂತಾಗುತ್ತೆ. ಆದರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಕೂಲ ಹವಾಮಾನ, ಹಿಮ ಜೊತೆಗೆ ಶವದ ವಾಸನೆಗಿಂತಲೂ ತೀಕ್ಷ್ಣವಾದಂತಹ ವಾಸನೆ ಇದ್ದರೆ ಕೆಲವೊಮ್ಮೆ ಶ್ವಾನಗಳಿಗೆ ತಿಳಿಯದಾಗಬಹುದು ಅಂತ NDRF ಹೇಳಿದೆ. ಕಳೆದ ವರ್ಷ 2024ರ ವಯನಾಡ್ ದುರಂತದಲ್ಲಿ ಕೇರಳ ಪೊಲೀಸರು ಇಂತಹ ಟ್ರೈನಿಂಗ್ ಪಡೆದಂತಹ 2 ಶ್ವಾನಗಳನ್ನು ಬಳಸಿಕೊಂಡಿದ್ರು. ತದನಂತರದಲ್ಲಿ ಶ್ರೀಶೈಲಂನಲ್ಲಿ ಸುರಂಗ ಕುರಿತ ದುರಂತದಲ್ಲೂ ಕೂಡ ಶ್ವಾನಗಳನ್ನು ಬಳಸಲಾಗಿತ್ತು. ಮುಂದಿನ ತಿಂಗಳಷ್ಟರಲ್ಲಿ ಶ್ವಾನಗಳಿಗೆ ತರಬೇತಿ ಪೂರ್ಣಗೊಳ್ತಾ ಇದ್ದು, ದೇಶದ ನಿಗದಿತ NDRF ಬೆಟಾಲಿಯನ್ ಸೇರ್ಪಡೆಯಾಗೊಳ್ತಾ ಇದೆ. ಈ ಟ್ರೈನಿಂಗ್ ಸಕ್ಸಸ್ ಆದಲ್ಲಿ ಮತ್ತಷ್ಟು ಶ್ವಾನಗಳಿಗೆ ವಿವಿಧ ಕಡೆಗಳಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ NDRF ಪ್ಲಾನ್ ಕೂಡ ಮಾಡಿಕೊಂಡಿದೆ. ಅತ್ಯಂತ ನಿಯತ್ತಿನ ಪ್ರಾಣಿ ಶ್ವಾನದ ಮೇಲೆ ನಂಬಿಕೆ ಇಟ್ಟಿರುವಂತಹ NDRF ತಂಡ ದೇಶದ ಜನತೆಗೆ ಶ್ವಾನದ ತಾಕತ್ತನ್ನು ತೋರಿಸೋದಕ್ಕೆ ಸಜ್ಜಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.